ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಿದ್ದಾರೆ. ಏನ್ ಹೇಳ್ತೀರಾ ಸರ್? ನಿಮ್ ಜೊತೆಲಿ ಕಾರ್ಯಕರ್ತರು ಕೂಗಿದ್ದಾರೆ ಅಂತ ಹೇಳಿ. ಇವಾಗ ವಿಧಾನಸೌಧದಲ್ಲಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಾವು ಎಲ್ಲ ಸೀನಿಯರ್ ಲೀಡರ್ಸು DK ಶಿವಕುಮಾರ್ ಸಾಹೇಬ್ರಾಗ್ಲಿ, ಸುರ್ಜೇವಾಲಾ ಅವರೆಲ್ಲರೂ ಬಂದು ಅಲ್ಲಿ ಪ್ರೆಸ್ಗೆ ಅಡ್ರೆಸ್ ಮಾಡಿ, ಅದಾದ್ಮೇಲೆ ಸ್ವಲ್ಪ ಈ ಕಡೆ ಬಂದಾಗೆಲ್ಲ ಎಲ್ಲಾ ಕಾರ್ಯಕರ್ತರು ಸ್ವಲ್ಪ ಎತ್ಕೊಂಡು ಹುಮ್ಮಸ್ಸಿಂದ ಎಲ್ಲರೂ ಸ್ಲೋಗನ್ಸ್ ಕೂಗ್ತಾ ಇದ್ರು. ನಾನು ಕೇಳಿದ ಹಾಗೆ ನಾಸಿರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್, ನಾಸಿರ್ ಖಾನ್ ಜಿಂದಾಬಾದ್, ನಾಸಿರ್ ಸಾಬ್ ಜಿಂದಾಬಾದ್ ಅನ್ನೆಲ್ಲ ಕೇಳ್ತಾ ಇದ್ರು. ಅದೇನ್ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರು ಅದು ನಾನು ಕೇಳಲಿಲ್ಲ. ಕೇಳಿದ್ರೆ ಅಲ್ಲಿ ಅಬ್ಜೆಕ್ಟಿವ್ ಮಾಡ್ತಾ ಇದ್ದೆ, ಕಂಡೆಮ್ ಮಾಡ್ತಾ ಇದ್ದೆ ಮತ್ತು ಕ್ರಮ ತಗೊಳ್ಳೋಕು ಹೇಳ್ತಾ ಇದ್ದೆ. ನಾನು ಅದು ಅಲ್ಲಿ ಕೇಳಲಿಲ್ಲ. ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ. ಆವಾಗಲೇ ನನಗೆ 3-4 ಜನರು ಫೋನ್ ಮಾಡಿದ್ರು. ನಾನು ನಮ್ಮ ಪಾರ್ಟಿಯವರಿಗೆ ತಿಳಿಸಿದ್ದೀನಿ, ಅದಕ್ಕೆ ಒಂದು ತನಿಖೆ ಆಗಲಿ. ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಇಲ್ಲ ಮಾರ್ಫ್ ಮಾಡಿದಾರೋ ವಿಡಿಯೋ, ಯಾರನ್ನ ಮಿಸ್ಚೀಫ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನ ಮಿಸ್ಚೀಫ್ ಮಾಡಕ್ಕೆ ಬಂದು ಯಾರನ್ನ ಕೂಗಿದಾರೋ, ಸೊ ಅದು ತನಿಖೆ ಆಗಬೇಕು. ತನಿಖೆ ಆದ್ಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇರಲಿ, ಕೂಗಿದ್ರೆ ಕೂಡ ಕ್ರಮ ತಗೊಳ್ಳೇಬೇಕು, ಆಕ್ಷನ್ ಇರಬೇಕು. ಕಾನೂನು ಪ್ರಕಾರ ಅವ್ರ ವಿರುದ್ಧ ಯಾವುದೇ ಕ್ರಮ ಇರಲಿ ಅವ್ರ ವಿರುದ್ಧ ತಗೊಳ್ಳೇಬೇಕು. ಇಲ್ಲ ಯಾರನ್ನ ಮಾರ್ಫ್ ಮಾಡಿ ಅದು ವಿಡಿಯೋ ಮಾಡಿದ್ದಾರೆ, ಅವ್ರ ವಿರುದ್ಧನೂ ಕೂಡ ಕ್ರಮ ತಗೊಳ್ಳಬೇಕು. ಅವ್ರ ವಿರುದ್ಧ ಕೂಡ ಡಿಫಮೇಷನ್ ಆಗಬೇಕು.